ಎಲ್ಲರಿಗೂ ನಮಸ್ಕಾರ. ನನ್ನ ಅಡುಗೆ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಶನಿವಾರ ಬೆಳಿಗ್ಗೆ ನಾನು ಕಸ ಗುಡಿಸಿ ಮನೆ ಒರೆಸೆಲ್ಲ ಆಗಿತ್ತು. ಅಪ್ಪನೇ ದೇವ್ರ ದೀಪ ಹಚ್ತಾರೆ ಪ್ರತಿ ಶನಿವಾರನೂ. ಅವರು ಪ್ರತಿ ಶನಿವಾರ ಉಪವಾಸ ಇರ್ತಾರೆ. ಹಾಗಾಗಿ ಅವರೇ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಹಂಗಾಗಿ ನಾನು ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ. ತಿಂಡಿಗೆ ನಾನಿವತ್ತು ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಗಂಟೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದು ಕೆಮ್ಮಿಗೆ ಮತ್ತು ಕಫಗೆ ಎಲ್ಲನೇ ತುಂಬ ಒಳ್ಳೆಯದು. ಹಾಗಾಗಿ ಈ ಸೊಪ್ಪಿನ ಪಲ್ಯ ಮಾಡೋಣ ಅಂದ್ಕೊಂಡೆ. ನಾನು ಸೊಪ್ಪನ್ನ ಸ್ವಲ್ಪ ಅರಿಶಿನ ಮತ್ತು ಉಪ್ಪಾಕಿ ಚೆನ್ನಾಗೆ ತೊಳ್ಕೊಂಡು ಸಣ್ಣದಾಗೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 2 ಈರುಳ್ಳಿ ಹಾಗೆ 1 ಟೊಮೊಟೊನ ಹೆಚ್ಚಿ ಹಾಕ್ಕೋತಾ ಇದ್ದೀನಿ ನಾನು. ಹೇಗೆ ಮಾಡೋದು ಈ ಪಲ್ಯ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನಾನು ರೊಟ್ಟಿಗೆ ಕಲಸಿಟ್ಬಿಡೋಣ ಅಂಥೇಳಿ ರವೆ ರೊಟ್ಟಿ ಮಾಡೋಣ ಅಂದ್ಕೊಂಡೆ. ರವೆನ ಹುಡುಕ್ತೆ, ರವೆ ಎಲ್ಲೂ ಸಿಗಲಿಲ್ಲ. ಹಾಗಾಗಿ ರಾಗಿ ರೊಟ್ಟಿನೇ ಮಾಡಿಬಿಡೋಣ, ರಾಗಿ ದೋಸೆ ಮಾಡೋಣ ಅಂಥೇಳಿ ರಾಗಿ ದೋಸೆ ಮಾಡ್ಕೊಳ್ಳೋದಕ್ಕೆ ಮೊದಲೇ ನಾನು ಕಲಸಿಟ್ಕೋತಾ ಇದ್ದೀನಿ. ಈಗ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ರಾಗಿ ದೋಸೆ ಕೂಡ ತುಂಬಾ ಹೆಲ್ದಿಗೆ ಒಳ್ಳೆಯದು. ಹಾಗಾಗಿ ರೊಟ್ಟಿಗಳನ್ನೂ ಮಾಡ್ಕೊತೀನಿ. ದಿನ ರೈಸ್ ಐಟಮ್ಮೇ ಮಾಡ್ಕೊಂಡು ತಿನ್ನಬೇಡಿ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗೆ ಬಾಡಿಸ್ಕೋಬೇಕಾಗತ್ತೆ. ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಂಡ್ಮೇಲೆ ಆಮೇಲೆ ನಾನು ಸೊಪ್ಪನ್ನ ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ಫಸ್ಟ್ ಸೊಪ್ಪನ್ನ ಹುರ್ಕೋಬೇಕಾಗತ್ತೆ. ಅದಾದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ನಾನು ಫಸ್ಟು ಸೊಪ್ಪನ್ನೆಲ್ಲ ಹುರ್ಕೋತಾ ಇದ್ದೀನಿ. ನೀವು ಬಾತ್ಗೆ ಹಾಕಬೇಕಾದ್ರೂ ಅಷ್ಟೇ ಸೊಪ್ಪುಗಳನ್ನ ಫಸ್ಟು ಹುರ್ಕೊಬಿಡಿ ಸೊಪ್ಪನ್ನ. ಆಮೇಲೆ ಏನು ತರಕಾರಿ ಏನಾದರೂ ಹಾಕಬೇಕು ಅಂದರೆ ಆಮೇಲೆ ಹಾಕಿ. ನಾನು ಸ್ವಲ್ಪ ಬೇಗ ಬೇಯಲಿ ಸೊಪ್ಪು ಅಂಥೇಳಿ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾಗ ಸ್ವಲ್ಪ ಅದು ಬೇಗ ಬೇಯುತ್ತೆ. ಅದಾದಮೇಲೆ ಈಗ ಟೊಮೊಟೊ ಹಾಕ್ಕೊಂಡು ಇದಕ್ಕೆ ಬೇಳೆ ಸಾಂಬಾರು ಪುಡಿನ ನಾನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಬೇಳೆ ಸಾಂಬಾರು ಪುಡಿನೇ ಹಾಕ್ಕೊಳ್ಳಿ. ಬೇಳೆ ಸಾಂಬಾರು ಪುಡಿ ಇಲ್ಲ ಅಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ ಹಾಗೆ ಒಂಚೂರು ಧನಿಯಾ ಪುಡಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ನಾನು ಪಲ್ಯ ಮಾಡ್ಕೊಂಡಾಯಿತು. ಅದಾದಮೇಲೆ ಅಪ್ಪ ವಾರ ಎಲ್ಲ ಮುಗಿಸಿದ್ರು. ನನಗೆ ಮತ್ತು ನಮ್ಮ ದೊಡ್ಡಮ್ಮಂಗೆ ಮಾತ್ರ ನಾನು ತಿಂಡಿ ಮಾಡ್ಕೋತಾ ಇದ್ದೆ ಇವಾಗ. ಅಪ್ಪ ಆಮೇಲಿಂದ ಊಟ ತಿಂತಾರೆ ಮಧ್ಯಾಹ್ನ 12 ಗಂಟೆ ಮೇಲೆ. ಒಂದು ಹೊತ್ತು ಉಪವಾಸ ಇರ್ತಾರೆ. ಹಾಗಾಗಿ ನಾನು ದೊಡ್ಡಮ್ಮ ತಿಂಡಿ ಮಾಡಿ ಮುಗಿಸಿದ್ವಿ. ಅಪ್ಪಂಗೆ ನಾನೀಗ ಮೊಸರನ್ನ ಮಾಡ್ತಾಯಿದ್ದೆ, ಅನ್ನಕ್ಕಿಟ್ಟಿದ್ದೆ. ಹಾಗೆ ಸಾಂಬಾರು ಕೂಡ ಮಾಡ್ಕೊಬಿಡೋಣ, ಮಧ್ಯಾಹ್ನ ಆಯ್ತಲ್ಲ ಅಂಥೇಳಿ ಸಾಂಬಾರು ಕೂಡ ಮಾಡ್ಕೋತಾ ಇದ್ದೆ. ನಮಗೆ ಮೊಸರು ಜೊತೆ ನಾನು ಇನ್ನೇನು ನೆಂಚ್ಕೊಳ್ಳೋದಕ್ಕೆ ಹಾಕಿರಲಿಲ್ಲ, ಉಪ್ಪಿನಕಾಯಿ ಹಾಕ್ಕೋತಾ ಇದ್ದೆ. ಈಗ ನಾನು ಕಾಳು ಸಾಂಬಾರು ಮಾಡೋದಕ್ಕೆ ಟೊಮೊಟೊ, ಈರುಳ್ಳಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಪುಡಿ ಹಾಕ್ಕೊಂಡು, ಖಾರದ ಪುಡಿ ಅಂದರೆ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ಈಗ ರುಬ್ಕೊಂಡು ಸಾಂಬಾರು ಮಾಡ್ಕೋತಾ ಇದ್ದೀನಿ. ಹಸಿ ಕಾಳುಗಳಿತ್ತು, ಅಮ್ಮ ಬಿಡಿಸಿಟ್ಟು ಹೋಗಿದ್ರು ಊರಿಗೆ ಹೋಗಬೇಕಾದ್ರೆ. ಅದನ್ನೆಲ್ಲ ಹಾಕ್ಕೊಂಡು ನಾನೀಗ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಈಗ ಅಪ್ಪನಿಗೆ ಮೊಸರನ್ನ ಹಾಕ್ತಾಯಿದ್ದೀನಿ. ಮೊಸರನ್ನ ಜೊತೆ ಉಪ್ಪಿನಕಾಯಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಸೂಪರಾಗಿರುತ್ತೆ. ಈಗ ನಾನು ಸಾಂಬಾರನ್ನೆಲ್ಲ ಮಳ್ಳೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಅಂಥೇಳಿ ಒಗ್ಗರಣೆ ಹಾಕ್ಕೋತಾ ಇದ್ದೆ. ಒಗ್ಗರಣೆಗೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ ಹಾಗೆ ಹಿಂಗು ಕೂಡ ಹಾಕ್ಕೋತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಹಿಂಗೆ ಹಾಕ್ಕೋತಾ ಇದ್ದೀನಿ ನಾನು. ಈಗ ಸಾಂಬಾರು ಕೂಡ ರೆಡಿಯಾಗಿದೆ. ಅದಾದಮೇಲೆ ಸಂತೆಗೆ ಹೋಗಬೇಕಿತ್ತು. ಇವತ್ತು ಶನಿವಾರದ ಸಂತೆ ಇತ್ತು ಶ್ರೀರಂಗಪಟ್ಟಣದಲ್ಲಿ. ಹಾಗಾಗಿ ಸಂತೆಗೆ ಹೋಗಿ ಸಾಮಾನೆಲ್ಲ ತೊಗೊಬಂದೆ. ಅಷ್ಟರೊಳಗೆ ಸಾಯಂಕಾಲ 5:45 ಆಗಿತ್ತು. ಹಾಗಾಗಿ ಹಾಲು ಕುಡಿದ್ಬಿಟ್ಟು ಆಮೇಲೆ ಸಾಮಾನೆಲ್ಲ ಜೋಡಿಸೋಣ ಅಂಥೇಳಿ ಸಂತೆ ಸಾಮಾನನ್ನ ಹಾಲು ಕುಡ್ಕೊಂಡೆ. ಈಗ ಸಾಮಾನೆಲ್ಲ ಎತ್ತಿಡ್ತಾ ಇದ್ದೀನಿ. ಅಮ್ಮ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ನಾನೇ ಈ ವಾರ ಸಂತೆಗೆ ಹೋಗಿ ತರಕಾರಿಗಳನ್ನ ನನಗೇನೇನು ಬೇಕೋ ಅದನ್ನೆಲ್ಲ ತೊಗೊಬಂದೆ. ಎಲ್ಲನೂ ಜೋಡಿಸಿಟ್ಕೋತಾ ಇದ್ದೀನಿ. ತುಂಬಾ ಫ್ರೆಶ್ ಆಗಿರೋ ತರಕಾರಿಗಳು ಸಿಗುತ್ತೆ ಸಂತೆಲಿ. ದಿನನಿತ್ಯ ಮಾರ್ಕೆಟ್ ಹೇಗಿರುತ್ತೆ ಹಾಗೆ ವಾರಕ್ಕೆ ಒಂದು ಸಲ ಸಂತೆ ನಡೆಯುತ್ತೆ. ತುಂಬ ಚೀಪ್ ರೇಟಲ್ಲಿ ಕೂಡ ಇರುತ್ತೆ. ಅದು ಎಲ್ರಿಗೂ ಗೊತ್ತೇ ಇದೆ ಅಂತ ಅಂದ್ಕೋತೀನಿ. ಟೊಮೊಟೊ ಕೂಡ ಕಡಿಮೆ ಆಗಿತ್ತು ರೇಟು, 20 ರೂಪಾಯಿ kg ಆಗಿತ್ತು. ಅದೆಲ್ಲ ಎತ್ತಿಟ್ಟು ಆದಮೇಲೆ ದೊಡ್ಡಮ್ಮ ಹೂ ಕಟ್ತಾಯಿದ್ರು, ನಾನು ಕೂಡ TV ನೋಡ್ತಾ ಇದ್ದೆ. ಇವತ್ತಿನ ದಿನ ಹೀಗಿತ್ತು. ಇದೇ ರೀತಿ ಸಿಂಪಲ್ ಅಡುಗೆಗೆ ನನ್ನ ಚಾನಲ್ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ.